ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಆಫ್ಟರ್ ಲಾಂಗ್ ಟೈಮ್ ಒಂದು ಹೊಸ ಬ್ಲಾಗ್ಗೆ ಸ್ವಾಗತ. ಇವತ್ತು ನಾನು ನಮ್ಮ ಫ್ಯೂಡಿಗೆ ಎಲ್ಲಿ ಹೊಂಟಿವಪ್ಪ ಅಂತಂದ್ರೆ ಅಣ್ಣವ್ರ ಹೊಂಟೇವಿ. ಅಣ್ಣವ್ರಿಗೆ ಯಾಕೆ ಹೊಂಟೇವಿ ಅಂತಂದ್ರೆ ಸ್ವಲ್ಪ ಅಭಿಷೇಕ ಕಳಿಸಿದ್ವಿ, ಹೀಗಾಗಿ ಹೊಂಟೇವಿ. ಇವತ್ತಿನ ಕ್ಲೈಮೇಟ್ ಮಾತ್ರ ಬಿಟ್ಟೈತಿ, ಮಳೆ ಮಾಡೋದಾಗೈತಿ. ಆದರೆ ಮಳೆ ಆಗಲಿಲ್ಲ. ಹುಷಾರಿಂದ ಅಡ್ಡಾಡಬೇಕು, ಯಾಕಂದ್ರೆ ಮಳೆ ಭಾಳ ಆಗಕತ್ತಂದ್ರೆ ಮುಂದೆ ರೋಡ್ ಏನು ಕಾಣಂಗಲ್ಲ. ಮಸ್ತ್ ಅಂದ್ರೆ ಮಸ್ತ್ ಐತ್ರಿ ಈ ರೋಡ್. ಹೋಗುಂಬರ್ರಿ, ಆಮೇಲೆ ಇನ್ನು ಮುಂದೆ ಹೆಂಗೈತೆ ಅಂತ ಹೇಳಿ ತೋರಿಸ್ತಾರೆ. ಇವತ್ತಿನ ವೈಬ್ ಮಾತ್ರ ಮಸ್ತ್ ಐತ್ರಿ, ಕ್ಲೈಮೇಟು ಮಸ್ತ್ ಐತಿ, ರೋಡೂ ಹಂಗೆ ಐತಿ. ಏನೋ ಹೇಳ್ರಿ, ಬೈಕ್ ಜರ್ನಿ ಮಾಡೋದಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ನಂಗೆ. ಆದರೂ ಇಂಥ ರೋಡ್ ಒಳಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ರಿ ಅದನ್ನ. ಮಸ್ತ್ ಅಂದ್ರೆ ಮಸ್ತ್ ಐತ್ರಿ ರೋಡ್. ಹೆಂಗೆ ಕಾಣಾಗದ ನೋಡ್ರಿ ರೋಡ್. ವೈವ್ ಮಾತ್ರ ಬೆಂಕಿ ಅಂದ್ರೆ ಬೆಂಕಿ. ಈ ಕಡೆ ಸೈಡ್ ರೆಸಾರ್ಟ್ಗಳು ಭಾಳ ಅದಾವ. ಮಳೆಗಾಲದಾಗ ರೈಡ್ ಮಾಡೋದಂತೂ ಮಸ್ತ್ ಅಂದ್ರೆ ಮಸ್ತ್ ಫೀಲ್ ಅನ್ಸತ್ತೆ. ಇಲ್ಲಿ ಗಾಡಿ ನಮ್ಮ ಬ್ರದರ್ ಹೊಡ್ಯಾಕತ್ತಾನೆ, ನಾನು ವಿಡಿಯೋ ಮಾಡಕತ್ತೀನಿ. ಅಫಿಷಿಯಲ್ ಕೆಲಸದಾಗ ಹೊಂಟಿದ್ದೀವಿ ನಾವೀಗ. ನಾವು ಇದೇ ರೂಟಿಗೆ ಮನೆಗೆ ಬಂದಿದ್ವಿ. ಆವಾಗ ನೀರನ್ನ ರೋಡ್ ಗಿಂತ ಮಾರಾಕಂತ ನಿಂತಿದ್ರು ಹುಡುಗರು. ನಾ ಆವಾಗಲೂ ಬ್ಲಾಗ್ ಮಾಡಿದ್ದೆ, ಆದ್ರೆ ಅದನ್ನ ಅಪ್ಲೋಡ್ ಮಾಡಲಿಲ್ಲ. ಆದ್ರೆ ಬ್ಲಾಗ್ ಭಾಳ ದೊಡ್ಡದಾಗಿದ್ದಿಲ್ಲ ಅದು. ಇವತ್ತು ಪ್ರಾಪರ್ ಬ್ಲಾಗ್ ಮಾಡ್ಬೇಕಂತೇಳಿ, ಅಪ್ಲೋಡ್ ಮಾಡ್ಬೇಕಂತೇಳಿ ಬ್ಲಾಗ್ ಮಾಡಕತ್ತೀನಿ. ಅಪ್ಲೋಡ್ ಮಾಡ್ತಾನೆ ಎಲ್ಲ ಗೊತ್ತಿಲ್ಲ. ಬಯಲು ಸೀಮೆ ಕಡೆ ಇದ್ದವ್ರಿಗೆ ಒಂಥರ ಇದನ್ನ ಮಿಸ್ ಮಾಡ್ಕೊತಾರೆ ಅವರು. ಆದ್ರೆ ಇಲ್ಲೇ ಇದ್ದವ್ರಿಗೆ ಇದು ಸ್ವಲ್ಪ ಬೋರ್ ಆಗಿರ್ತೈತಿ, ಯಾಕಂದ್ರೆ ಅವ್ರಿಗೆ ಪ್ರಾಪರ್ ಎಲ್ಲ ಥರ ಫೆಸಿಲಿಟಿ ಸಿಗಂಗಿಲ್ಲ ಈ ಕಡೆ ಕಾಡು ಪ್ರದೇಶದಲ್ಲಿ ಮನೆ ಇದ್ದವ್ರಿಗೆ. ಮತ್ತು ಇಂಥ ಗಿಡ ಅದು ಭಾಳ ಡೇಂಜರ್ ರೀ. ಮಳೆಗಾಲದಾಗ ಹೋಗ್ಬೇಕಾರದು ಒಮ್ಮಕ್ಲೆ ಬಿದ್ದು ಬಿಡ್ತಾವೆ. ಮತ್ತು ಮಳೆಗಾಲದಾಗ ಈ ರೋಡ್ನಾಗ ಅಡ್ಡಾಡೋದು ಸ್ವಲ್ಪ ಡೇಂಜರ, ಯಾಕಂದ್ರೆ ಮಳೆ ಗಾಳಿದು ಬಿಟ್ಟಾಗ ದೊಡ್ಡ ದೊಡ್ಡ ಗಿಡ ಉಳ್ಳಿ ಬೀಳು ಸಾಧ್ಯತೆನೇ ಇರ್ತಾವೆ ರೋಡ್ನಾಗ. ಹೀಗಾಗಿ ಭಾಳ ಕೇರ್ಫುಲ್ಲಾಗಿ ಗಾಡಿ ಹೊಡಿಬೇಕ್ರಿ ಮಳೆಗಾಲದಾಗ. ಹೆಂಗೆ ಕಾಣದ ನೋಡ್ರಿ ರೋಡ್. ಅಬ್ಸರ್ವ್ ಮಾಡಿದ್ನಿ ಅಂತಂದ್ರೆ ಈ ಕಡೆ ನಮ್ಮ ಕಡೆ ಬೆಳೆದಂಗೆ ಕಡ್ಲಿ, ಶೇಂಗಾ ಮತ್ತು ಹೆಸರು ಉದ್ದು ಅದೆಲ್ಲ ಬೆಳೆದಿರಂಗಿಲ್ಲ. ಈ ಕಡೆ ಆಲ್ಮೋಸ್ಟ್ ಎಲ್ಲ ಕಬ್ಬ ಹಾಕಿರ್ತಾರೆ. ಯಾಕಂದ್ರೆ ಎದಕ್ಕೆ ಹಾಕ್ತಾರೆ ಗೊತ್ತಿಲ್ಲ ನನಗೆ, ನಿಮ್ಗೆ ಏನು ಗೊತ್ತಿಲ್ಲ ಮಾಡ್ರಿ. ಇದು ಒಂದು ಬೇರೆ ಹಾಡಿದೆ. ಇದು ಯಾವ ಊರು ಅಂತಂದ್ರೆ ಈ ಊರಿಗೆ ಹೆಸರು ಹಾಕಿಲ್ಲ. ಕಬ್ಬು ಬೆಳೆದಾರ. ಇದು ಮಲೆನಾಡು ಮಾವಿನಕೊಪ್ಪ ಅಂಥೇಳಿ ಊರ ಹೆಸರು. ಇನ್ನೇನು ಹಳಿಯಾಳ ದೂರ ಇಲ್ರಿ, ಇನ್ನೊಂದು 7-8 ಕಿಲೋಮೀಟ್ರ್ ಇರ್ಬೋದು ಹಳಿಯಾಳ ಅಷ್ಟೇ. ಎಷ್ಟು ದೊಡ್ಡದೈತೆ ನೋಡ್ರಿ ಗಿಡ. ಇದು ಪೂರ್ತಿ ಜಂಗಲ್. ಇದು ನೋಡ್ರಿ ಎಲ್ಲ ವಾಟರ್ ಪೂರ್ತಿ ಕಾಡಿನ ಮಧ್ಯಾಹ್ನ ಐತಿ. ರೋಡ್ ನೋಡ್ರಿ ಹೆಂಗೈತಿ, ಬೆಂಕಿ ತಿರುಗಾಳಿ. ಇಲ್ಲಿ ಫಾರೆಸ್ಟ್ ಆಫೀಸರ್ದು ಗೇಟ್ ಇದ್ದಾವ್ರಿ ಎಲ್ಲ ಅದಾವು. ಸೆಕ್ಯೂರಿಟಿನ ಐತಿ ಈ ಕಾಡಿಗೆ. ಭಾಳ ದಟ್ಟವಾದ ಕಾಡಿದೆ. ಇಲ್ಲಿ ಮೋಸ್ಟ್ಲಿ 6 ಗಂಟೆ ಮಟ್ಟ ಅಷ್ಟೇ ಪರ್ಮಿಷನ್ ಐತೆ ಅನ್ಸತ್ರಿ ಈ ರೋಡ್ನಾಗ ಅಡ್ಡಾಡಕ್ಕೆ. 6 ಗಂಟೆ ಆದ್ಮ್ಯಾಗ ಕ್ಲೋಸ್ ಮಾಡ್ತಾರೆ ಇದನ್ನ. ಯಾಕಂದ್ರೆ ಹುಲಿ, ಆನೆ ಅದು ಬರಬಹುದು ಅಂತ ಬೋರ್ಡ್ ಹಾಕಿದ್ರು, ಒಟ್ಟು ಬರ್ತಾವೆಲ್ಲ ಗೊತ್ತಿಲ್ಲ. ಈಗ ನಾವು ಅಳ್ನಾವರಕ್ಕೆ ಎಂಟ್ರಿ ಆದೀವಿ ರೀ. ಅಳ್ನಾವರದಿಂದ ಇನ್ನೂ ಒಂದು 15-20 ಕಿಲೋಮೀಟ್ರ್ ಇರ್ಬೋದು.
ಇದು ನೋಡ್ರಿ ಹಳಿಯಾಳ ಸಿಟಿ. ಹಳಿಯಾಳಕ್ಕೆ ಬಂದೀವಿ. ಹಳಿಯಾಳದಿಂದ ಒಂದು 20 ಕಿಲೋಮೀಟ್ರ್ ಐತಿ ನಾವು ಹೋಗೋ ಲೊಕೇಶನ್. ಹಳಿಯಾಳನು ತಾಲೂಕು ದೊಡ್ಡದೈತಿ ಊರು. ಕರೆಕ್ಟ್ ಐತೆ. ಈಗ ಹಳಿಯಾಳದಿಂದ ಒಂದು 2-3 ಕಿಲೋಮೀಟ್ರ್ ಬಂದಿದ್ದೀವಿ ರೀ. ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡಿದ್ವಿ, ಅದನ್ನು ತಿನ್ನಾಕಂತೇಳಿ ಇಲ್ಲಿ ತರಬೇವಿ. ಪೂರ್ತಿ ಹಿಂಗೈತ್ರಿ ವೈಬ್ ಸುತ್ತಮುತ್ತ. ಈಗ ಜಸ್ಟ್ ನಾವು ಹಿಂಗೆ ಬಂದು ನಿಂತೀವಿ ನವಿಲ್ ಹೋದ್ರಿ ಇಲ್ಲಿ. ಆದ್ರೆ ಆ ಕಬ್ಬಿನೊಳಗೆ ಹೋಗ್ಬಿಡ್ತು, ಕಾಣೋಲ್ಲದು ಈಗ. ಮತ್ತೇನಾರ ಅಂತಾರಲ್ಲ ಆಮೇಲೆ ಹೊಲದೊಳಗೆ ಹೋಗಿ ಮತ್ತೆ ಏನಾರ ತಲೆಯಾಕೆ ಬಂದಾರ ಬಡಬಡ ಸ್ವಲ್ಪ ಸ್ನ್ಯಾಕ್ಸ್ ಅದು ತಿಂದು ಮತ್ತೆ ಹೊಳಗೆ ಹೋಗ್ಬರ್ರಿ. ಮಳೆಗಾಲದಾಗ ಬಂದಾಗ ಇವೆಲ್ಲ ಸ್ವಲ್ಪ ಹಸಿರು ಕಮ್ಮಿ ಇರ್ತೈತಿ. ಈಗ ಸುತ್ತಲಿ ಆ ರೋಡ್ ಬಿಟ್ಟು ಆ ಕಡೆಯಿಂದ ಹಿಡಿದೆಲ್ಲ ಪೂರ್ತಿ ಗಿಡ ಗಂಟೆಗಳೆಲ್ಲ ಬೆಳೆದಿರ್ತಾವಲ್ಲ, ಮಸ್ತ್ ಅಂದ್ರೆ ಮಸ್ತ್ ಕಾಣ್ತೈತಿ ರೀ ಇದು ರೋಡ್. ಹಂಗೈತೆ ನೋಡ್ರಿ ಹಂಗೆ ರೋಡ್. ಬೆಂಕಿ ಅಂದ್ರೆ ಬೆಂಕಿ. ಆ ರೋಡ್ನ್ಯಾಗ ನಮ್ಮ ತಮ್ಮ ಗಾಡಿ ಹೊಡ್ಯಾಕತ್ತಾನ. ಫುಲ್ ಎಂಜಾಯ್, ಒಂಥರ ಸಣ್ಣ ಟ್ರಿಪ್ ಅದಂಗೆ ರೀ ಇದು. ಮತ್ತು ಅದ್ರಾಗ ಇನ್ನೊಂದೇನು, ಇಂಥ ಟ್ರಿಪ್ ಅದು ಬರ್ಬೇಕಂದ್ರೆ ನಮ್ಮ ದೋಸ್ತರು ಕರ್ಕೊಂಡದು ಬರ್ಬೇಕಿಂತ ರೋಡಿಗೆ ಬೈಕ್ನಾಗ ಬರ್ಬೇಕು. ಮತ್ತು ಅದ್ರಾಗ ಎಸ್ಪೆಷಲಿ ಟ್ರಿಪ್ ಮಾತ್ರ ಬೆಂಕಿ ಆಕತಿ. ಪೂರ್ತಿ ಹೆಂಗೈತೆ ನೋಡ್ರಿ. ಮೈಂಡ್ ಬ್ಲೋಯಿಂಗ್. ಯಾಕೋ ಇವತ್ತು ಮಳೆ ಇಲ್ಲಿ ಇನ್ನೂ ಇಲ್ಲಾಂದ್ರೆ ಮಳೆ ಆಗಿದ್ರೆ ಸ್ವಲ್ಪ ತ್ರಾಸ ಆಕೈತೆ ಹೋಗಾಕ. ಈಗ ಮಳೆ ಬರಾಕತ್ತಿತ್ತಂದ್ರೆ ಮುಂದೆ ಯಾವ ಗಾಡಿ ಕಾಣಂಗಿಲ್ಲ, ಹಂಗೆ ಕಾಕತ್ತಿಲ್ಲ. ಪೂರ್ತಿ ರೋಡ್ ಮ್ಯಾಗೆಲ್ಲ ಗಿಡದಿಂದನ ಆವರಿಸ್ಕೊಂಡ್ಬಿಟ್ಟೈತಿ. ಸೂಪರ್. ಈಗ ನಾವು ನಮ್ಮ ಲೊಕೇಶನ್ಗೆ ಹೋಗಿ ಹೊಳ್ಳಿ ಹಳಿಯಾಳಕ್ಕೆ ಹೊಂಟೀವಿ ರೀ. ಹೆಂಗೈತೆ ನೋಡ್ರಿ ಸುತ್ತಲೂ ವೈಬ್. ನಮ್ಮ ತಮ್ಮ ನಿಂತಾನ, ನಮ್ಮ ಗಾಡಿಯಲ್ಲಿ ನಿಂತೈತಿ. ಪೂರ್ತಿ ಜಂಗಲ್, ಮಸ್ತ್ ಅಂದ್ರೆ ಮಸ್ತ್ ವೈಬ್ ಐತಿ. ಈಗ ನೆಕ್ಸ್ಟ್ ಹಳಿಯಾಳಕ್ಕೆ ಹೋಗ್ಬೇಕು. ನೆಕ್ಸ್ಟ್ ಹಳಿಯಾಳಕ್ಕೆ ಹೋಗಿ ಹಳಿಯಾಳದಾಗ ಊಟ ಮಾಡ್ಬೇಕು ಅನ್ಕೊಂಡೀವಿ. ನೋಡ್ಬೇಕು ಏನಾಕೈತೆ. ಈ ಟೈಮ್ 1:30 ಆಗಿರ್ಬೋದು ಮೋಸ್ಟ್ಲಿ. ಸಾರಿ 2 ಗಂಟೆ ಆಗಿರ್ಬೋದು. 2:30. ಸಾರಿ 2:30. ಟೈಮ್ 2:30 ಆಗೈತಿ ಈಗ. ವೈಬ್ ಮಾತ್ರ ಬೆಂಕಿ ಐತಿ. ಗಾಡಿ ಹೆಂಗೆ ಬರ್ತಾವೆ ನೋಡ್ರಿ ಹಂಗೆ ವೈಬ್, ಸೂಪರ್ ವೈಬ್. ಹೋಗೊಂಬರ್ರಿ ಮತ್ತೆ ನೆಕ್ಸ್ಟ್. ಈಗ ಮಳೆ ಆಗೋ ಸಾಧ್ಯತೆ ಭಾಳ ಐತ್ರಿ. ಒಟ್ಟು ಮಾಡಂಕು ಭಾಳ ಆಗೈತಿ. ವೈಬ್ ನೋಡಿದ್ರೆ ಇಲ್ಲಿ ಬಿಟ್ಟು ಹೋಗಕ್ಕೆ ಮನಸ್ಸಾಗಲ್ದು. ಹೌದಿಲ್ಲ ಮನು? ಆದರೆ ಈಗ ನಾವು ನಮ್ಮ ಊರಿಗೆ ಹೋಗ್ಬೇಕು. ಟೈಮ್ ಅಂಕು ಭಾಳ ಆಗೈತಿ. 3 ಗಂಟೆ ಆಗ್ಬಂತ ಆಲ್ರೆಡಿ. ವೈಬ್ ಮಾತ್ರ ಬೆಂಕಿ ಅಂದ್ರೆ ಬೆಂಕಿ ಐತ್ರಿ. ಹೋಗೊಂಬರ್ರಿ ನೆಕ್ಸ್ಟ್ ಮತ್ತೆ.